ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಲೀಲಾ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಹೇಳೋಣ ಫ್ರೆಂಡ್ಸ್, ಕಂಚಿ ಉಪ್ಪಿನಕಾಯಿ ಅಂದರೆ ದೊಡ್ಡ ಲಿಂಬೆ ಹಣ್ಣು ಅಥವಾ ಕಂಚಿ ಉಪ್ಪಿನಕಾಯಿ ಅಂತ ಹೇಳ್ತಾರೆ ಇದನ್ನು. ಈ ಉಪ್ಪಿನಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಪಿತ್ತ ಕೂಡ ಆಗೋದಿಲ್ಲ. ಕಂಚಿ ಉಪ್ಪಿನಕಾಯಿ ಮಾಡುವಂಥ ವಿಧಾನ ಫ್ರೆಂಡ್ಸ್, ಮೊದಲಿಗೆ ನಾನಿಲ್ಲಿ 3 ಲಿಂಬೆ ಹಣ್ಣನ್ನು ತೆಗೆದುಕೊಂಡಿದ್ದೇನೆ, ಅಂದರೆ 3 ಕಂಚಿಕಾಯಿಯನ್ನು ತೆಗೆದುಕೊಂಡಿದ್ದೇನೆ. ಎಲ್ಲವನ್ನು ಕಟ್ ಮಾಡ್ತಾ ಇದ್ದೀನಿ. ಕಂಚಿಕಾಯಿಯಲ್ಲಿ 4 ಭಾಗವನ್ನು ಮಾಡಿ ಅದರಲ್ಲಿರುವಂಥ ಎಲ್ಲ ಬೀಜಗಳನ್ನು ತೆಗೆದು ಬಿಡಿ. ಬೀಜ ಇದ್ದರೆ ಜಾಸ್ತಿ ಕಹಿ ಆಗುತ್ತೆ ಫ್ರೆಂಡ್ಸ್, ಹಾಗೆ ತುಂಬ ಹುಳಿ ಕೂಡ ಇರುತ್ತೆ ಇದು. ಅದಕ್ಕೋಸ್ಕರ ಬಿಡಬೇಕು. ಎಲ್ಲ ಬೀಜಗಳನ್ನು ಚೆನ್ನಾಗಿ ತೆಗೆದು ಬಿಡಿ. ಹೀಗೆ ಎಲ್ಲ ಒಂದೇ ಸಲ ಬೀಜವನ್ನು ತೆಗೆದಿಟ್ಟುಕೊಂಡು ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಳ್ಳಿ. ಉಪ್ಪಿನಕಾಯಿ ಪ್ರತಿಯೊಬ್ಬರು ತಿನ್ಬೋದು ಫ್ರೆಂಡ್ಸ್. ಬಾಣಂತಿಯರು ತಿನ್ಬಹುದು, ಹಾಗೆ ಏಜ್ ಆದವರು ತಿನ್ಬೋದು, ಮಕ್ಕಳು ಕೂಡ ತಿನ್ಬೋದು. ಈ ಉಪ್ಪಿನಕಾಯಿ ತಿನ್ನೋದ್ರಿಂದ ಜಾಸ್ತಿ ಪಿತ್ತ ಆಗೋದಿಲ್ಲ ಫ್ರೆಂಡ್ಸ್. ಮಾಡಿದ ಕೂಡಲೇ ತಿನ್ನೋದಕ್ಕೆ ಹದವಾಗಿ ಇರುತ್ತೆ ಫ್ರೆಂಡ್ಸ್, ಏಕೆಂದರೆ ನಾವು ಇದನ್ನು ಮಾಡೋ ವಿಧಾನವೇ ಆಗಿದೆ. ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್, ನಿಮಗೆ ಅರ್ಥ ಆಗುತ್ತದೆ. ನಾ ಮಾಡುವಂಥ ವಿಡಿಯೋಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಫ್ರೆಂಡ್ಸ್, ಒಂದು ರಿಕ್ವೆಸ್ಟ್, ನಾ ಮಾಡುವಂಥ ವಿಡಿಯೋಗಳಲ್ಲಿ ಏನಾದರೂ ತಪ್ಪಾಗಿದ್ದರೆ ನೀವು ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ನನಗಂತೂ ಈ ಉಪ್ಪಿನಕಾಯಿ ಅಂದರೆ ತುಂಬ ಇಷ್ಟವಾಗುತ್ತದೆ. ಈ ಉಪ್ಪಿನಕಾಯಿ ಟೇಸ್ಟ್ ಮುಂದೆ ಯಾವ ಉಪ್ಪಿನಕಾಯಿ ಟೇಸ್ಟು ಅನಿಸೋದಿಲ್ಲ ಅನಿಸುತ್ತೆ ಫ್ರೆಂಡ್ಸ್. ನನಗಂತೂ ಈ ಉಪ್ಪಿನಕಾಯಿ ಇಷ್ಟ ಆಗುತ್ತೆ. ನಿಮಗೆ ಏನು ಅನಿಸುತ್ತೆ ಅಂತ ಹೇಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೇ ರೀತಿ ಎಲ್ಲ ಚಿಕ್ಕದಾಗಿ ತುಂಬ ದಿನಗಳು ಅಥವಾ ತಿಂಗಳ ಗಂಟಲೆ ಇಟ್ಟು ತಿನ್ಬೋದು ಫ್ರೆಂಡ್ಸ್. ಈ ಉಪ್ಪಿನಕಾಯಿಗೆ ಯಾವುದೇ ಹಾನಿ ಆಗೋದಿಲ್ಲ ಫ್ರೆಂಡ್ಸ್, ಏಕೆಂದರೆ ಹುಳಿ ಮತ್ತು ಕಹಿ ಎರಡೂ ಇರುತ್ತೆ ಅಲ್ಲ. ಹೀಗಾಗಿ ಈ ಉಪ್ಪಿನಕಾಯಿ ತುಂಬ ದಿನಗಳ ಬರುವಷ್ಟು ಬಾಯ್ಲ್ ಮಾಡಲು ಇಟ್ಟಿದ್ದೇನೆ. ಅದರಲ್ಲಿ ಕಂಚಿ ಉಪ್ಪಿನಕಾಯಿಯ ಪೀಸ್ಗಳನ್ನು ಕಟ್ ಮಾಡಿ ನಿಧಾನವಾಗಿ ಆ ನೀರಲ್ಲಿ ಹಾಕಿ, ನೀರು ಕುದಿ ಬಂದ ನಂತರ ಹಾಕಬೇಕು ಫ್ರೆಂಡ್ಸ್. ಚೆನ್ನಾಗಿ ಬಾಯ್ಲ್ ಆಗುವವರೆಗೂ ಕುದಿಸ್ಕೊಳ್ಬೇಕು. ಅಂದರೆ 8 ರಿಂದ 10 ನಿಮಿಷ ಬಾಯ್ಲ್ ಮಾಡಿಕೊಳ್ಳಬೇಕು ಫ್ರೆಂಡ್ಸ್. ಹಾಗೆ ಬೇಕಾಗುವ ಸಾಮಗ್ರಿಗಳು: ಬೆಳ್ಳುಳ್ಳಿ, ಇಂಗು, ಅರಿಶಿನ ಪುಡಿ, ಖಾರದ ಪುಡಿ, ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಮೆಂತೆಕಾಳನ್ನು ಪೌಡ್ರ್ ಮಾಡಿಟ್ಟುಕೊಂಡಿದ್ದೇನೆ. ಹಾಗೆ ಇಂಗು, ಸ್ವಲ್ಪ ಎಣ್ಣೆ, ಅರ್ಧ kg ಆಗುವಷ್ಟು ಬೆಲ್ಲ. ಈಗ 8 ರಿಂದ 10 ನಿಮಿಷ ಬಾಯ್ಲ್ ಆಗ್ತಾ ಇದೆ ಫ್ರೆಂಡ್ಸ್. ನೋಡಿ, ಈ ಥರ ಚೆನ್ನಾಗಿ ಬಾಯ್ಲ್ ಮಾಡಿಕೊಳ್ಳಬೇಕು. ಹೀಗೆ 1-2 ಸಲ ಮೇಲಿಂದ ಕೆಳಗೆ ತಿರುಗಿಸ್ತಾ ಇರಬೇಕು ಕಂಚಿ ಹೋಳುಗಳನ್ನು. ಹಾಗೆ ಒಂದು ಸಾಣಿಗೆಯಲ್ಲಿ ಈ ಥರ ಎಲ್ಲ ಹೋಳುಗಳನ್ನು ಸೋಸಿಕೊಂಡಿಡಬೇಕು, ಏಕೆಂದರೆ ಚೆನ್ನಾಗಿ ನೀರೆಲ್ಲ ಬಸಿದು ಹೋಗಬೇಕು. ಆಮೇಲೆ ಒಂದು ಬಾಳಿಗೆಯನ್ನು ಇಟ್ಟು ಅದರಲ್ಲಿ ಸ್ವಲ್ಪ ಮೊದಲಿಗೆ ಎಣ್ಣೆಯನ್ನು ಹಾಕಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಎಣ್ಣೆಯನ್ನು ಕಾಯಿಸಿಕೊಳ್ಳಿ. ಎಣ್ಣೆ ಕಾದ ನಂತರ ನೋಡಿ ಫ್ರೆಂಡ್ಸ್, ಇವಾಗ ಎಣ್ಣೆ ಕಾಯಿತು. ಮೊದಲಿಗೆ ಸಾಸಿವೆಯನ್ನು ಹಾಕಿ, ನಂತರ ಜೀರಿಗೆಯನ್ನು ಹಾಕಿ, ಎಣ್ಣೆ ಬಿಸಿಯಾಗಿದೆ ನೋಡಿ ಫ್ರೆಂಡ್ಸ್. ಹಾಗೆ ಲೋ ಫ್ಲೇಮಲ್ಲಿ ಇಟ್ಟು ಈ ಥರ ಎಲ್ಲ ರೆಡಿ ಮಾಡಿಕೊಳ್ಬೇಕು. ಹಾಗೆ ಬೆಳ್ಳುಳ್ಳಿಯನ್ನು ಅಲ್ಪ ಸ್ವಲ್ಪ ಜಜ್ಜಿರಬೇಕು. ಈ ಎಣ್ಣೆಯಲ್ಲಿ ಹಾಕಿ ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಕೈ ಆಡಿಸ್ತಾ ಇರಿ. ಹಾಗೆ ಸ್ವಲ್ಪ ಖಾರವನ್ನು ಹಾಕಿ
2 ಸ್ಪೂನ್ ಖಾರವನ್ನು ಹಾಕಿ ನಂತರ ಅರಿಶಿನ ಪುಡಿಯನ್ನು ಹಾಕಿ ಹಾಗೆ ಸ್ವಲ್ಪ ಇಂಗನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಸ್ವಲ್ಪ ಉಪ್ಪು ಜಾಸ್ತಿ ಇದ್ದರೆ ನಡೆಯುತ್ತೆ ಫ್ರೆಂಡ್ಸ್, ಏಕೆಂದರೆ ಕಂಚಿಕಾಯಿ ತುಂಬ ಕಹಿ ಇರುತ್ತೆ ಅಲ್ಲ, ಹೀಗಾಗಿ ಸ್ವಲ್ಪ ಉಪ್ಪನ್ನು ನೋಡಿಕೊಂಡು ಜಾಸ್ತಿ ಪ್ರಮಾಣದಲ್ಲಿ ಸೇರಿಸಿಕೊಳ್ಳಿ. ಹಾಗೆ ಜಜ್ಜಿ ಇಟ್ಟುಕೊಂಡಿರುವಂಥ ಬೆಲ್ಲವನ್ನು ಕೂಡ ಈಗ ಆ ಪಾತ್ರೆಯಲ್ಲಿ ಹಾಕಿ ನಿಧಾನವಾಗಿ ಕೈ ಆಡಿಸ್ತಾ ಇರಬೇಕು. ಬೆಲ್ಲವೂ ಕೂಡ ಕರಗಬೇಕು ಚೆನ್ನಾಗಿ. ಆ ಮಸಾಲೆಯಲ್ಲಿ ಎಲ್ಲ ಬೆಲ್ಲವೂ ಕೂಡ ಕರಗ್ತಾ ಇರಬೇಕು. ಹಾಗೆ ಸೌಟನ್ನು ತಿರುಗಿಸ್ತಾ ಇರಿ. ಎಲ್ಲ ಮಸಾಲೆ ಹಾಗೂ ಬೆಲ್ಲ ಮಿಕ್ಸ್ ಆಗಬೇಕು, ಕರಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಲೋ ಫ್ಲೇಮಲ್ಲೇ ಇಡಬೇಕು ಫ್ರೆಂಡ್ಸ್, ಇಲ್ಲ ಸೀದೋಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಹಾಗೆ ಈಗ ಮೆಂತ್ಯಕಾಳು ಪೌಡ್ರನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಮೆಂತ್ಯಕಾಳು ಪೌಡ್ರನ್ನು ಅದರಲ್ಲಿ ಮಿಕ್ಸ್ ಮಾಡಿ ಚೆನ್ನಾಗಿ ಬಾಯ್ಲ್ ಮಾಡಿಕೊಳ್ಳಿ. ನೋಡಿ ಕರಗ್ತಾ ಇದೆ ಫ್ರೆಂಡ್ಸ್, ನೋಡಿ ಚೆನ್ನಾಗಿ ಕರಗ್ತಾ ಬಂತು. ಒಂದು ಕುದಿ ಕುದೀತು. ಈಗ ನಾವು ಸೋಸಿಟ್ಟಿರುವಂಥ ಲಿಂಬೆ ಹಣ್ಣಿನ ಅಥವಾ ಕಂಚೆ ಹಣ್ಣಿನ ಹೋಳುಗಳನ್ನು ಮಿಕ್ಸ್ ಮಾಡಿ ಹೀಗೆ ಮಿಕ್ಸ್ ಮಾಡಿ 5 ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬಾಯ್ಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್, ಏಕೆಂದರೆ ಈ ಲಿಂಬೆ ಹಣ್ಣಿನ ಉಪ್ಪಿನಕಾಯಿಗೆ ಸ್ವಲ್ಪ ಮೆಂತ್ಯ ಕಾಳನ್ನು ಪೌಡ್ರ್ ಮಾಡಿ ಹಾಕಿದ್ರಿಂದ ಸ್ಮೆಲ್ಲು ಚೆನ್ನಾಗಿ ಇರುತ್ತೆ. ನೋಡಿ ಫ್ರೆಂಡ್ಸ್, ಈಗ ಕಂಚಿ ಉಪ್ಪಿನಕಾಯಿ ರೆಡಿ ಆಗ್ತಾ ಇದೆ. ನೋಡಿ ಫ್ರೆಂಡ್ಸ್, ನಿಮಗೂ ಮಾಡಬೇಕು ಅಂತ ಅನಿಸ್ತಾ ಇದೆ ಎಲ್ಲ ಫ್ರೆಂಡ್ಸ್. ಹೀಗೆ ನೀವು ಒಂದು ಸಲ ಮಾಡಿ ಟ್ರೈ ಮಾಡಿ ತಿಂದು ನೋಡಿ ಫ್ರೆಂಡ್ಸ್. ಕಲರ್ ನೋಡಿದರೆ ತಿನ್ಬೇಕು ಅನಿಸ್ತಾ ಇದೆ ಎಲ್ಲ ಫ್ರೆಂಡ್ಸ್. ಈ ವಿಡಿಯೋ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿದ್ದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್.